ನೋಡಿ, ಭಾರತೀಯ ಜನತಾ ಪಾರ್ಟಿಲಿ ಒಂದೇ ಕಮಲದ ಹೂವು, ಬಣಗಳಿಲ್ಲ. ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇರುತ್ತೆ. ಅಭಿಪ್ರಾಯಗಳನ್ನು ಮುಕ್ತವಾಗಿ ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ, ಅದರ ಬಹಿರಂಗವಾಗಿಲ್ಲ. ರಾಷ್ಟ್ರೀಯ ನಾಯಕರು ವಿಜಯೇಂದ್ರ ಅವ್ರನ್ನ ಅವರ ಸಂಘಟನೆ ಸಾಮರ್ಥ್ಯವನ್ನು ಮತ್ತು ಹಿಂದೆ 2019ರಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿದರು. ಅಲ್ಲಿಯ ಕಾರ್ಯಕರ್ತರು ಮುಖಂಡರು ಎಲ್ಲರ ಸಹಕಾರದಿಂದ ಸಾಮರ್ಥ್ಯವನ್ನು ನೋಡಿ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು, ಸಂತೋಷ್ಜಿಯವರು ಸಾಮರ್ಥ್ಯ ನೋಡಿ ಕೊಟ್ಟಿರ್ತಾರೆ. ಅವರು ರಾಜ್ಯದ ಅಧ್ಯಕ್ಷ ಆದಮೇಲೆ ರಾಜ್ಯದ ಉದ್ದಗಲಕ್ಕೆ ಮೂಢ ಹಗರಣ ಇರ್ಬೋದು, ಮತ್ತು ಯಾವುದೇ ವಾಲ್ಮೀಕಿ ಹಗರಣ ಇರ್ಬೋದು, ಅಥವಾ ಭ್ರಷ್ಟಾಚಾರ ಇರ್ಬೋದು, ಜನಾಕ್ರೋಶ ಯಾತ್ರೆ ಇರ್ಬೋದು, ಕೊಟ್ಟಿರ್ತಕ್ಕಂಥ ಎಲ್ಲ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿದರೆ ನಮಗೆ ವಿಶ್ವಾಸ ಇದೆ. ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾಗಿ ಮುಂದುವರಿತೆ ಅಂತೇಳಿ ವಿಶ್ವಾಸ ಇದೆ, 100% ವಿಶ್ವಾಸ ಇದೆ, ಮುಂದುವರಿಬಹುದು ವಿಶ್ವಾಸ ಇದೆ, ಮುಂದುವರಿತಾರೆ. ಇದ್ರ ಜೊತೆಗೆ ಸನ್ಮಾನ್ಯ ನಮ್ಮ ನಾಯಕರಾದ ಯಡಿಯೂರಪ್ಪನವರು, ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರು ಅನಗತ್ಯವಾಗಿ ಮಾಧ್ಯಮಗಳ ಮುಂದೆ ಚರ್ಚೆ ಮಾಡೋದು ಬೇಡ ಅಂತೇಳಿದ್ರೆ, ಹಾಗಾಗಿ ಹೆಚ್ಚು ನಾವು ಎಲ್ಲಿ ಮಾತಾಡ್ದಲ್ಲ. ಹಂಗಂತೇಳಿ ನಮ್ಮ ವೈಫಲ್ಯ ಅಲ್ಲ. ಒಬ್ಬ ನಾಯಕರು, ಯಡಿಯೂರಪ್ಪನವರಿಂತ ಹಿರಿಯ ನಾಯಕರು, ಮುತ್ಸದ್ದಿ ರಾಜಕಾರಣಿಗಳು. ವಿಜಯೇಂದ್ರ ಒಬ್ಬ ಯುವ ನಾಯಕ. ಅವ್ರು ಹೇಳಿ ಮೇಲೆ ನಾವು ನಮ್ಮ ಕೆಲಸ ರೈತರ ಪರ ಹೋರಾಟಗಳು ದಿನನಿತ್ಯ 24x7 ಕ್ಷೇತ್ರ ಜನರಿಗೆ ಕೈಗೆ ಸಿಗ್ತೀವಿ, ಹೋರಾಟ ಮಾಡ್ತೀವಿ, ನ್ಯಾಯದ ಪರವಾಗಿದ್ದೀವಿ. ನೋಡಿ, ಭಾರತೀಯ ಜನತಾ ಪಾರ್ಟಿಲಿ ಒಂದೇ ಕಮಲದ ಹೂವು, ಬಣಗಳಿಲ್ಲ. ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇರುತ್ತೆ. ಅಭಿಪ್ರಾಯಗಳನ್ನು ಮುಕ್ತವಾಗಿ ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ, ಅದರ ಬಹಿರಂಗವಾಗಿಲ್ಲ. ರಾಷ್ಟ್ರೀಯ ನಾಯಕರು ವಿಜಯೇಂದ್ರ ಅವ್ರನ್ನ ಅವರ ಸಂಘಟನೆ ಸಾಮರ್ಥ್ಯವನ್ನು ಮತ್ತು ಹಿಂದೆ 2019ರಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿದರು. ಅಲ್ಲಿಯ ಕಾರ್ಯಕರ್ತರು ಮುಖಂಡರು ಎಲ್ಲರ ಸಹಕಾರದಿಂದ ಸಾಮರ್ಥ್ಯವನ್ನು ನೋಡಿ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು, ಸಂತೋಷ್ಜಿಯವರು ಸಾಮರ್ಥ್ಯ ನೋಡಿ ಕೊಟ್ಟಿರ್ತಾರೆ. ಅವರು ರಾಜ್ಯದ ಅಧ್ಯಕ್ಷ ಆದಮೇಲೆ ರಾಜ್ಯದ ಉದ್ದಗಲಕ್ಕೆ ಮೂಢ ಹಗರಣ ಇರ್ಬೋದು, ಮತ್ತು ಯಾವುದೇ ವಾಲ್ಮೀಕಿ ಹಗರಣ ಇರ್ಬೋದು, ಅಥವಾ ಭ್ರಷ್ಟಾಚಾರ ಇರ್ಬೋದು, ಜನಾಕ್ರೋಶ ಯಾತ್ರೆ ಇರ್ಬೋದು, ಕೊಟ್ಟಿರ್ತಕ್ಕಂಥ ಎಲ್ಲ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿದರೆ ನಮಗೆ ವಿಶ್ವಾಸ ಇದೆ. ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾಗಿ ಮುಂದುವರಿತೆ ಅಂತೇಳಿ ವಿಶ್ವಾಸ ಇದೆ, 100% ವಿಶ್ವಾಸ ಇದೆ, ಮುಂದುವರಿಬಹುದು ವಿಶ್ವಾಸ ಇದೆ, ಮುಂದುವರಿತಾರೆ. ಇದ್ರ ಜೊತೆಗೆ ಸನ್ಮಾನ್ಯ ನಮ್ಮ ನಾಯಕರಾದ ಯಡಿಯೂರಪ್ಪನವರು, ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರು ಅನಗತ್ಯವಾಗಿ ಮಾಧ್ಯಮಗಳ ಮುಂದೆ ಚರ್ಚೆ ಮಾಡೋದು ಬೇಡ ಅಂತೇಳಿದ್ರೆ, ಹಾಗಾಗಿ ಹೆಚ್ಚು ನಾವು ಎಲ್ಲಿ ಮಾತಾಡ್ದಲ್ಲ. ಹಂಗಂತೇಳಿ ನಮ್ಮ ವೈಫಲ್ಯ ಅಲ್ಲ. ಒಬ್ಬ ನಾಯಕರು, ಯಡಿಯೂರಪ್ಪನವರಿಂತ ಹಿರಿಯ ನಾಯಕರು, ಮುತ್ಸದ್ದಿ ರಾಜಕಾರಣಿಗಳು. ವಿಜಯೇಂದ್ರ ಒಬ್ಬ ಯುವ ನಾಯಕ. ಅವ್ರು ಹೇಳಿ ಮೇಲೆ ನಾವು ನಮ್ಮ ಕೆಲಸ ರೈತರ ಪರ ಹೋರಾಟಗಳು ದಿನನಿತ್ಯ 24x7 ಕ್ಷೇತ್ರ ಜನರಿಗೆ ಕೈಗೆ ಸಿಗ್ತೀವಿ, ಹೋರಾಟ ಮಾಡ್ತೀವಿ, ನ್ಯಾಯದ ಪರವಾಗಿದ್ದೀವಿ.